ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ವಿಷಯ ಏನಪ್ಪ ಅಂದರೆ ಗೋಲ್ಡ್ ಆಲ್ಮೋಸ್ಟ್ ಲೈಕ್ ರೇಂಜಿಂಗ್ ಅಲ್ಲಿ ಇದೆ ಮಂಡೆಯಿಂದ ಹಿಡಿದು ಇವತ್ತಿನ ತನಕ. ಸೊ ಅದೇ ಸೆಂಟ್ರಲ್ಲಿ ನಂಗೊಂದು ಸಪ್ಲೈಯಿಂದ ಒಂದು ಈ ಸಪ್ಲೈಯಿಂದ ರಿಜೆಕ್ಷನ್ ಕಾಣ್ತಾ ಇತ್ತು. ಸೊ ನಾನು ಇಲ್ಲಿ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಇತ್ತು, ಅಲ್ಲಿಂದ ಕ್ಯಾಂಡಲ್ ಸ್ಟಿಕ್ ಕನ್ಫರ್ಮೇಷನ್ ತಗೊಂಡು ಇಲ್ಲೊಂದು ಸೆಲ್ ತಗೊಂಡಿದ್ದೆ. ಸೊ ಈಗ ಯು ಎಸ್ ಡಿ ಜೆ ಪಿ ವೈ ಅಲ್ಲಿ ಬೈ ಒಂದು ಕ್ಯಾಪ್ಚರ್ ಮಾಡಿದ್ವಿ. ಸೊ ನೀವು ಈ ತರ ಕ್ಯಾಪ್ಚರ್ ಮಾಡಬೇಕು ಅಂತ ಇದ್ರೆ ನನ್ನ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ. ಇಲ್ಲಿ ನೋಡಿದ್ರೆ ನಾನು ಕರೆಕ್ಟಾಗಿ ಮಾರ್ಚ್ 18 ಇವತ್ತು ಮಾರ್ಚ್ 18 ಕರೆಕ್ಟಾಗಿ ಬೆಳಗ್ಗೆ 11 o'clock ಒಂದು ಕರೆಕ್ಟಾಗಿ ಬೈಸ್ ಅಂತ ಕೊಟ್ಟಿದ್ದೆ. ಯು ಎಸ್ ಡಿ ಜೆ ಪಿ ವೈ 1:2 ವಿಲ್ ಡೂ ಬ್ರೇಕ್ ಇವನ್ ಎಟ್ 1:1 ಅಂತ. ಸೊ ಈ ತರ ಇದ್ದಿದ್ದು ಈಗ ಈ ತರ ಹೋಗ್ತಾ ಇದೆ. ಆಲ್ಮೋಸ್ಟ್ 1:1 ಹತ್ರ ಬಂದು ರಿಜೆಕ್ಷನ್ ತಗೋತಾ ಇದೆ. ಸೊ ನೀವು ಇದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ರೆ ಈ ತರ ಟ್ರೇಡ್ಸ್ ನಾನು ಕೊಡೋ ಟ್ರೇಡ್ಸ್ ನೀವು ತಗೋಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸುಮಂತ್ ಎಫೆಕ್ಟ್ಸ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಪಬ್ಲಿಕ್ ಚಾನಲ್, ಅದು ಫ್ರೀ ಆಫ್ ಕಾಸ್ಟ್, ಏನೂ ಇಲ್ಲ. ಸೊ ಅಲ್ಲಿ ಜಾಯ್ನ್ ಆದ್ರೆ ನೀವು ಕ್ಯಾಪ್ಚರ್ ಮಾಡ್ಕೋಬಹುದು. ಸೊ ಗೋಲ್ಡ್ ಅಲ್ಲಿ ಏನ್ ಪ್ಲಾನ್? ಗೋಲ್ಡ್ ಅಲ್ಲಿ ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ. ಒಂದು ರೇಂಜಿಂಗ್ ಮಾರ್ಕೆಟ್ ನೋಡ್ತಾ ಇದ್ರೆ ನೀವು, ಒಂದು ಬಾಕ್ಸ್ ಇದೆ, ಈ ಬಾಕ್ಸ್ ಒಳಗಡೆ ಪಿಂಗ್ ಪಾಂಗ್ ಆಡ್ತಾ ಇದೆ. ಇಲ್ಲಿ ಹೋಗಿ ಸೆಲ್ಗೆ ಹೋಗ್ತಾ ಇದೆ, ಮೇಲಿಂದ ಸೆಲ್, ಇಲ್ಲಿಂದ ಬೈ, ಮೇಲಿಂದ ಸೆಲ್, ಇಲ್ಲಿಂದ ಬೈ, ಈ ತರ ರೇಂಜ್ ಆಗ್ತಾ ಇದೆ. ಸೊ ಇದ್ರೊಳಗಡೆ ಟ್ರೇಡ್ ಮಾಡೋದ್ಕಿಂತ ಅಂದ್ರೆ ಬೇರೆ ಪೇರ್ಸ್ ನೋಡ್ಕೊಳ್ಳಬೇಕಲ್ವಾ. ಇಂಥ ರೇಂಜಿಂಗ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದ್ಕಿಂತ ರೇಂಜಿಂಗ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡೋದ್ಕಿಂತ ನಾವು ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಒಂದು ಟ್ರೈ ಕೊಡ್ಬೋದು ಅಂತ ನಾನು ಯು ಎಸ್ ಡಿ ಜೆ ಪಿ ವೈ 1 hour ಕನ್ಫರ್ಮೇಶನ್ ತಗೊಂಡೆ. 1 hour ಕನ್ಫರ್ಮೇಶನ್, 1 hour ಸಪೋರ್ಟ್ ಇತ್ತು, 1 hour ರಿಜೆಕ್ಷನ್ ಕೊಡ್ತಾ ಇತ್ತು. ಸೊ ಕ್ಯಾಂಡಲ್ ಸ್ಟಿಕ್ ಕನ್ಫರ್ಮೇಶನ್ ನೋಡಿದ್ರೆ ನೀವು 5 minutes ಅಲ್ಲಿ ಬುಲಿಶ್ ಎಂಗಲ್ಫಿಂಗ್ ಆಯ್ತು. ಸೊ ಇದಾದ್ಮೇಲೆ ನಾನು ಎಂಟ್ರಿ ತಗೊಂಡೆ. ಸೊ ಈಗ ಇದು 1:2 ಹೋದ್ರೆ ನನ್ನ ಫಂಡೆಡ್ ಅಕೌಂಟ್ ಕೂಡ ಒಂದು ಕ್ಲಿಯರ್ ಆಗುತ್ತೆ, ಅದ್ರ ಜೊತೆಗೆ ಒಂದು ಒಳ್ಳೆ ಟ್ರೇಡ್ ಕೂಡ ಆಗುತ್ತೆ. ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ. ಸೊ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ಯಾವುದೇ ತರ ಪೇಯ್ಡ್ ಗೀಡ್ ಏನು ಇಲ್ಲ, ಅದು ಜಸ್ಟ್ ಫ್ರೀ ಒಂದು ಕಮ್ಯುನಿಟಿ ತರ ಬಿಲ್ಡ್ ಮಾಡೋಣ ಅಂತ. ಸೊ ಶೀಘ್ರದಲ್ಲೇ ಲೈವ್ ಸ್ಟ್ರೀಮಿಂಗ್ ಶೋ ಕೂಡ ಶುರು ಮಾಡೋಣ ಅಂತ ಇದ್ದೀನಿ. ನೋಡೋಣ ಅದು ಹೇಗೆ ವರ್ಕ್ ಆಗುತ್ತೆ. 1-2 weeks ಫಸ್ಟ್ ಟ್ರೇಡ್ಸ್ ಕೊಡ್ತೀನಿ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ. ಸೊ ಅದೆಲ್ಲ ವರ್ಕ್ ಆಗ್ತಾ ಇದೆ ನಂಗೆ ಆಲ್ಮೋಸ್ಟ್. ಬಟ್ ನಿಮಗೆ ನಾವು ಟ್ರೇಡ್ ಕೊಡಬೇಕು ಅಂತಂದ್ರೆ ನಿಮ್ ಲಾಸ್ ಕೂಡ ನಾನು ನೋಡ್ಕೋಬೇಕಲ್ವಾ. ಅಂದ್ರೆ ಅದು ಹೇಗಿರತ್ತೆ ಏನು ಅಂತ ನೋಡ್ಕೊಂಡು ಯೋಚನೆ ಮಾಡಿ ಅದ್ರ ಮೇಲೆ ಪ್ಲಾನ್ ಮಾಡುವ. ಸೊ ಸದ್ಯಕ್ಕೆ ಈ ಟ್ರೇಡ್ ಅಲ್ಲಿ ಇದ್ದೀನಿ. ಸೊ ನಾನು ಡೈಲಿ ಲೈಕ್ A+ ಸೆಟಪ್ಸ್ ಮಾತ್ರ ಕೊಡೋದು. ನಾನು ಎಲ್ಲಾ ಟ್ರೇಡ್ಸ್ ನ ಇಲ್ಲಿ ತಗೊಳ್ಳಿ ಅಲ್ಲಿ ತಗೊಳ್ಳಿ ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಕೊಡಲ್ಲ. ಲೈಕ್ ಡೈಲಿ 1 or 2 ಮ್ಯಾಕ್ಸಿಮಮ್. ಅದರಲ್ಲೂ ಏನಿಲ್ಲ, ಅಕಸ್ಮಾತ್ ನೋಡಿ ಇಲ್ಲಿ ನಾನು ಈ ಚಾನೆಲ್ ಶುರು ಮಾಡಿ ತುಂಬಾ ದಿನ ಆಯ್ತು, ಬಟ್ ಇದ್ರಲ್ಲಿ ಆಲ್ಮೋಸ್ಟ್ ಲೈಕ್ ಒಂದು 4 to 5 ಟ್ರೇಡ್ಸ್ ಕೊಟ್ಟಿದ್ದೀನಿ ಒಂದು 25 ದಿನಕ್ಕೇನೋ. ಸೊ ಅದಲ್ಲಿ ಈ ತರ ಇದೆ. ಸೊ ನೀವು ಜಾಯ್ನ್ ಆಗ್ಬೋದು, ಏನಿಲ್ಲ, ಫ್ರೀ ಆಫ್ ಕಾಸ್ಟ್. ಕೆಳಗಡೆ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಆಗಿದ್ದೀನಿ. ಈ ತರ ಇದ್ದಿದ್ದು ಈಗ ಈ ತರ ಇದಾಯ್ತದು. ನೋಡೋಣ, ಇಲ್ಲೇ ಈ ತರ ಇದೆ. ಲೈವ್ ಸ್ಟ್ರೀಮ್ ಮಾಡ್ಬೋದು, ಬಟ್ ಒಂಥರ ನನಗೆ ನಂದೇ ಒಂದೊಂದ್ಸತಿ ನಾನು ಪಟ್ಟಂತ ನಾನು ಡಿಸಿಷನ್ ತಗೊಬೋದು. ಬಟ್ ಅದು ಇನ್ನೊಬ್ರಿಗೆ ಹೇಳಿ ಆ ಲೈವ್ ಸ್ಟ್ರೀಮ್ ಆಗಿ ನೀವು ಅದು ವಿಡಿಯೋ ನೋಡ್ಕೊಂಡು ಸ್ವಲ್ಪ ಕಷ್ಟ ಇರುತ್ತೆ. ನೋಡೋಣ, ಆದಷ್ಟು ಬೇಗ ಶುರು ಮಾಡೋಣ ಅಂತಿದ್ದೀನಿ. ಲೆಟ್ ಸಿ. ಸೊ ಮತ್ತೆ ಏನಾದ್ರು ಜಾಯ್ನ್ ಆಗ್ಬೇಕು ಅಂತ ಕೇಳಿ ಡಿಸ್ಕ್ರಿಪ್ಷನ್ ಇದೆ, ಯೋಚನೆ ಮಾಡೋದಿಲ್ಲ, ಪಟ್ ಅಂತ ಜಾಯ್ನ್ ಆಗಿ. ಸೊ ಇಷ್ಟೇ ಗೈಸ್, ಇನ್ನೇನಿಲ್ಲ. BTC ಫುಲ್ ಅದು ಸೆಲ್ಲಿಂಗ್ ಮೂಡಲ್ಲಿ ಇತ್ತು. ಸೊ ಈಗ ಒಂದು ಸಣ್ಣ ಸ್ಕ್ಯಾಲ್ಪ್ ಕೂಡ ಮಾಡಿದ್ದೆ BTCಲಿ. ಎಲ್ಲ ಆಲ್ಮೋಸ್ಟ್ ಲೈಕ್ ರೇಂಜಿಂಗ್ ಮಾರ್ಕೆಟ್ಸ್ ಇದೆ. ಆ ವಾರ್ ನಡೀತಿರೋದ್ರಿಂದ NAS30 ಒಂದು ಒಳ್ಳೆ ಕ್ಯಾಪ್ಚರ್ ಮಾಡಿದೆ ನಿನ್ನೆ. ಅದು ಬಿಟ್ರೆ ಸದ್ಯಕ್ಕೆ ಏನಿಲ್ಲ. ನಾವು ಜಾಸ್ತಿ ಗೋಲ್ಡ್ ಮಾಡೋದ್ರಿಂದ ಸೊ ವಿ ಹ್ಯಾವ್ ಟು ಸ್ಟೇ ಔಟ್ ಆಫ್ ದಟ್ ಫಾರ್ ಸಮ್ ಟೈಮ್. ಬಟ್ ಇದರಲ್ಲಿ ಏನಾದ್ರು A+ ಸೆಟಪ್ ಸಿಕ್ಕಿದ್ರೆ ನನಗೆ, ನೋಡಿ ಇಲ್ಲಿ 4 hour ಡಿಮ್ಯಾಂಡ್ ಇದೆ ಆಯ್ತಾ. ಇಲ್ಲಿ ಈ ಡಿಮ್ಯಾಂಡಿಗೆ ಬರೋ ತನಕ ಲೈಕ್ ಸೆಲ್ ನೋಡ್ಬೋದು ಅಲ್ಲಿ ತನಕ. ಬಟ್ ಈ ರೇಂಜ್ ಬ್ರೇಕ್ ಆಗಬೇಕು. ಇಲ್ಲಿ ಏನ್ ಕಾಣಿಸ್ತಾ ಇದೆ 4970 ಅಥವಾ 4969 ಈ ಝೋನ್ ಬ್ರೇಕ್ ಆದ್ರೆ ಕೆಳಗಡೆ ಇಲ್ಲಿ ತನಕ ಸೆಲ್ ನೋಡ್ಬೋದು. ಸೊ ಆಲ್ಮೋಸ್ಟ್ ಲೈಕ್ ಎಷ್ಟು ಇದಿದೆ ನೋಡೋಣ, ಎಷ್ಟು ಪಿಪ್ಸ್ ಇದೆ ಅಂತ ನೋಡೋಣ. ಹಂಗೆ ಒಂದ್ಸತಿ ಈ ಲೈನ್ಸ್ ಇಂದ ಈ ಲೈನಿಂದ ಈ ಲೈನ್ ತನಕ ಆಲ್ಮೋಸ್ಟ್ ಲೈಕ್ 270 ಪಿಪ್ಸ್ ಇದೆ. ಸೊ ಒಂದು ಒಳ್ಳೆ ರೇಂಜು. ಬಟ್ ಈ ರೇಂಜ್ ಒಳಗಡೆ ಇರಬಾರ್ದು. ಈ ರೇಂಜಿಂದ ಹೊರಗಡೆ ಬಂದಾಗ ನಾವು ಡಿಸೈಡ್ ಮಾಡ್ಕೊಬೋದು ಏನಾಗ್ತಿದೆ ಅಂತ. ಸೊ ಅಷ್ಟಾಗಿ ಇನ್ನೇನು ಇಲ್ಲ. ಲಾಸ್ಟ್ ವೀಕ್ ಮಾತ್ರ ನನ್ಗೆ ಯಾವ್ದು ತರ ಟ್ರೇಡ್ ಸಿಕ್ಕಿಲ್ಲ. ನಾನೇ ಒಂದ್ ಸ್ವಲ್ಪ ಸ್ಕ್ಯಾಲ್ಪ್ ಮಾಡ್ಕೊಂಡು ಅದು ಇದು ಪ್ರಾಫಿಟ್ ಮಾಡ್ಕೊಂಡೆ, ಬಟ್ ಅದನ್ನ ಶೇರ್ ಮಾಡೋ ತರ ಯಾವ್ದು ಇರ್ಲಿಲ್ಲ. ಸೊ ಅಷ್ಟೇ. ಇನ್ನೇನ ಇದ್ರೆ ಟೆಲಿಗ್ರಾಮ್ ಅಲ್ಲಿ ಮಾತಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಜಾಯ್ನ್ ಆಗಿ. ಸೊ ನಾನೇನಾದ್ರು ಯೂಟ್ಯೂಬ್ ಅಲ್ಲಿ ಲೈವ್ ಬಂದ್ರೆ ಅಲ್ಲಿ ಕೂಡ ಲಿಂಕ್ ಹಾಕ್ತಾ ಇರ್ತೀನಿ. ಸೊ ಇಷ್ಟು ಹೇಳಬೇಕಾಗಿತ್ತು. ಅಷ್ಟೇ ಗೈಸ್, ಇನ್ನೇನಿಲ್ಲ. ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬೈ ಬಾಯ್.